ಇಲ್ಲಿ HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ. ಇದು ಒಂದು ಬಲವಾದ ಆಮ್ಲ. ಇದರಿಂದ ನಾವು ಜಾಗರೂಕರಾಗಿರ್ಬೇಕು. ಆದ್ರೆ ವಿನಿಗರ್ ಅಂತ ಹೇಳಿದ್ರೆ ಇದು ಸಹ ಆಮ್ಲನೇ, ಆದ್ರೆ ವೀಕ್ ಆದ ಆಮ್ಲ. ಇದನ್ನ ನಾವು ತಿಂದಿರ್ತೀವಿ. ಹಾಗಾದ್ರೆ ಇವೆರಡರಲ್ಲಿ ಏನ್ ವ್ಯತ್ಯಾಸ ಇದೆ? ಯಾವ ಒಂದು ಪಾಯಿಂಟ್ ಇದನ್ನ ಸ್ಟ್ರಾಂಗು ಅಥವಾ ವೀಕು ಅಂತ ಮಾಡ್ತಿದೆ? ಇದನ್ನೇ ಈ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಕಲ್ತ್ಕೊಳ್ಳೋಣ. ಮೊದಲಿಗೆ ಬಲವಾದ ಆಮ್ಲ. ಈಗಾಗ್ಲೇ ಹೇಳ್ದಂಗೆ HCl ಅನ್ನೋದು ಬಲವಾದ ಆಮ್ಲ ಅಂತ ಹೇಳಿದೀವಿ. ನಮಗೀಗಾಗ್ಲೇ ಗೊತ್ತಿದೆ ಆಮ್ಲಗಳು ಅನ್ನೋದು ಒಂದು ಸಂಯುಕ್ತಗಳು, ಅಂದ್ರೆ ಆಸಿಡ್ಸ್ ಆರ್ ದ ಕಾಂಪೌಂಡ್ಸ್. ಈ ಆಮ್ಲಗಳನ್ನ ನಾವು ಆಕ್ವಾ ಸೊಲ್ಯೂಷನ್ ಅಂದ್ರೆ ಜಲದ್ರಾವಣಗಳಲ್ಲಿ ನಾವು ಬೆರೆಸಿದಾಗ ಇವು H+ ಹಾಗೂ Cl- ಆಗಿ ವಿಭಜನೆ ಆಗುತ್ತದೆ. ಇವು H+ ಅಯಾನುಗಳ ಸಾಂದ್ರತೆಯನ್ನು ಜಾಸ್ತಿ ಮಾಡುತ್ತೆ. ಇಲ್ಲಿ HCl ಅನ್ನೋದೇನು ಬಲವಾದ ಆಮ್ಲ. ಇಲ್ಲಿ ಬಲವಾದ ಆಮ್ಲ ಏನಾಗ್ತಿದೆ? ಸಂಪೂರ್ಣವಾಗಿ ವಿಭಜನೆ ಆಗ್ತಿದೆ. ಇದರ ಅರ್ಥ ಏನಂದ್ರೆ, ನನ್ನ ಹತ್ರ ಇವಾಗ 10 ಅಣುಗಳು 10 ಮಾಲಿಕ್ಯೂಲ್ಸ್ ಆಫ್ HCl ಇದೆ ಅಂತ ಆದ್ರೆ, ಇದು ಡಿಸೋಸಿಯೇಷನ್ ಆಗುವಾಗ ಅಂದ್ರೆ ಆಕ್ವಾ ಸೊಲ್ಯೂಷನ್ ಅಲ್ಲಿ ಮಿಕ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತಲ್ವಾ, ಆಗ ಏನಾಗುತ್ತೆ ಅಂದ್ರೆ 10H+ ಮತ್ತೆ 10Cl- ಅಂತ ಸಿಗುತ್ತೆ. ಇಲ್ಲಿ ಸೊಲ್ಯೂಷನ್ ಒರಿಜಿನಲ್ ಸೊಲ್ಯೂಷನ್ ನಲ್ಲಿ ಒಂದ್ ಸೀಡ್ ಸ್ಪ್ಲಿಟ್ ಆದ್ಮೇಲೆ ಯಾವುದೇ HCl ಮಾಲಿಕ್ಯೂಲ್ ನಮಗೆ ಸಿಗೋದಿಲ್ಲ. ಅಂದ್ರೆ ಬಲವಾದ ಆಮ್ಲವು ಜಲದ್ರಾವಣಗಳೊಂದಿಗೆ ಸಂಪೂರ್ಣವಾಗಿ ವಿಭಜನೆಯಾಗಿ ಅಯಾನುಗಳಾಗ್ತವೆ. ನಾವಿನ್ ಮುಂದೆ ಜಲದ್ರಾವಣ ಏನಿತ್ತೋ ಅದ್ರಲ್ಲಿ ಯಾವುದೇ ಆಮ್ಲ ದ್ರಾವಣವನ್ನ ನಾವು ಪಡೆಯಕ್ಕಾಗಲ್ಲ. ಇದ್ರಲ್ಲಿರೋದೆಲ್ಲ ಅಯಾನುಗಳೇ. ಇದಿಷ್ಟು ಅರ್ಥ ಆಯ್ತಲ್ವಾ? ಈಗ ದುರ್ಬಲ ಆಮ್ಲಕ್ಕೆ ಹೋಗೋಣ. ದುರ್ಬಲವಾದ ಆಮ್ಲ ಅಂತ ಹೇಳಿದ್ರೆ ಉದಾಹರಣೆ ವಿನೆಗರ್. ಇದರ ಕೆಮಿಕಲ್ ಫಾರ್ಮುಲಾ ಏನು? CH3COOH. ಇದನ್ನ ನಾವು ಅಸಿಟಿಕ್ ಆಸಿಡ್ ಅಂತ ಸಹ ಕರಿತೀವಿ. ಇದು ಸಹ ವಿಭಜನೆ ಆಗುತ್ತೆ. ಆಕ್ವಾ ಸೊಲ್ಯೂಷನ್ ಅಲ್ಲಿ ಹಾಕಿದಾಗ ಇದು ವಿಭಜನೆಯಾಗಿ H+ ಮತ್ತೆ CH3COO- ಅಯಾನ್ಗಳು ಸಿಗುತ್ತವೆ. ಇದನ್ನ ನಾವು ಅಸಿಟಿಕ್ ಅಯಾನ್ ಅಂತ ಹೇಳಿ ಕರಿತೀವಿ. ಆದ್ರೆ ಇಲ್ಲೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಅಸಿಟಿಕ್ ಅಯಾನ್ ಏನಿದೆಯೋ ಇದು ಸ್ಥಿರವಾಗಿರಲ್ಲ. ಇದು ಕಂಪ್ಲೀಟ್ಲಿ ಅನ್ಸ್ಟೇಬಲ್ ಆಗಿರುತ್ತೆ. ಇದೇನ್ ಮಾಡುತ್ತೆ? ಸ್ಥಿರವಾಗಿಲ್ಲದ ಕಾರಣ ಮತ್ತೆ H+ ಅಯಾನ್ ಜೊತೆ ಮಿಕ್ಸ್ ಆಗಿ ವಾಪಸ್ಸು ಅಸಿಟಿಕ್ ಆಸಿಡ್ ಆಗಿ ಕುತ್ಕೊಂಡ್ಬಿಡುತ್ತೆ. ಉದಾಹರಣೆಗೆ ಈಗ ನಾವು 10 ಅಣು ಅಸಿಟಿಕ್ ಆಮ್ಲವನ್ನ ಪರಿಗಣಿಸಿದೀವಿ ಅಂತ ಅನ್ಕೊಳ್ಳೋಣ. ಈಗ ಈ ಎಲ್ಲಾ 10 ಅಣುಗಳನ್ನು ವಿಭಜನೆಯಾಗಿ ನಮಗೆ H+ ಅಯಾನು CH3CO- ಅಯಾನ್ ಅಂತ ಇದ್ರಲ್ಲಿ ಸಿಗಲ್ಲ. ಈಗ ಸ್ವಲ್ಪ ಟೈಮ್ ಆದ್ಮೇಲೆ ನಾವು ನೋಡಿದಾಗ ಈ ದ್ರಾವಣ ಏನಿದೆಯೋ ಈ ದ್ರಾವಣದಲ್ಲಿ 10 ಅಣುಗಳಲ್ಲಿ ಕೆಲವೊಂದು ಅಣು ಹಾಗೆ ಇರುತ್ತೆ. ಉಳಿದಿರ್ತಕ್ಕಂಥ 2 ಅಣು ಏನಾಗಿರುತ್ತೆ? H+ ಅಯಾನು ಮತ್ತೆ CH3COO- ಅಯಾನ್ ಆಗಿ ಪರಿವರ್ತನೆ ಆಗುತ್ತೆ. ಉಳಿದಿರೋ ಈ 8 ಅಣು ಏನಿದೆಯೋ ಇವು ಸಹ ವಿಭಜನೆ ಆಗಿರ್ಬೋದು. ಆದ್ರೆ ಇದು ಅನ್ಸ್ಟೇಬಲ್ ಆಗಿರೋ ಕಾರಣ ಮತ್ತೆ H+ ಜೊತೆ ಸಂಯೋಜನೆಯಾಗಿ ಈ ಆಮ್ಲವಾಗಿ ಅಣು ಉಳಿದಿರ್ತದೆ. ಇದನ್ನೇ ಬಲವಾದ ಮತ್ತೆ ದುರ್ಬಲವಾದ ಆಮ್ಲದ ನಡುವಿನ ವ್ಯತ್ಯಾಸ ಅಂತ ಹೇಳ್ತೀವಿ. ಮತ್ತೊಂದ್ಸಲಿ ನೋಡೋದಾದ್ರೆ, ಬಲವಾದ ಆಮ್ಲ ಸಂಪೂರ್ಣವಾಗಿ ವಿಭಜನೆ ಆಗುತ್ತೆ. ಅಂದ್ರೆ ಈ ಆಮ್ಲದಲ್ಲಿರೋ ಎಲ್ಲಾ ಅಣುಗಳು ಸಂಪೂರ್ಣವಾಗಿ ವಿಭಜನೆಗೊಂಡು ನಮಗೆ H+ ಮತ್ತೆ Cl- ಅಯಾನ್ ಅನ್ನು ನೀಡುತ್ತದೆ. ಮತ್ತು ಆಮ್ಲದ ಯಾವುದೇ ದ್ರಾವಣ ಹಂಗೆ ಉಳಿಯುವುದಿಲ್ಲ. ಅಂದ್ರೆ ಈ ಆಕ್ವಾ ಸೊಲ್ಯೂಷನ್ ನಲ್ಲಿ HCl ಅನ್ನೋದು ಸಂಪೂರ್ಣವಾಗಿರಲ್ಲ. ಒಂದ್ಸಲ ಡಿಸೋಸಿಯೇಟ್ ಆದ್ಮೇಲೆ H+ Cl- ಆಗಿನೇ ಇರುತ್ತೆ. ದುರ್ಬಲ ಆಮ್ಲಗಳು ಅಂದ್ರೆ ಇವು ಭಾಗಶಃ ವಿಭಜನೆಗೊಳಗಾಗಿರುತ್ತೆ. ಅಂದ್ರೆ ಇಲ್ಲಿರೋ ಅಣುಗಳು ವಿಭಜನೆಗೊಂಡು ನಮಗೆ H+ ಅಯಾನುಗಳನ್ನು ನೀಡುತ್ತೆ. ಆದ್ರೂ ಇಲ್ಲಿ ಕೆಲವು ಅಣುಗಳು ಉಳಿದಿರುತ್ತೆ. ಯಾಕೆ ಹೇಳಿ? ಇಲ್ಲಿರೋ ಸ್ಥಿರವಾಗಿಲ್ಲದ CH3CO ಅಯಾನ್ ಕಾರಣದಿಂದ ಇದು H+ ಜೊತೆ ಸಂಯೋಜನೆ ಆಗಿ ಕೆಲವೊಂದು ಅಣುಗಳು ಹಾಗೆ ಉಳಿಯುತ್ತೆ. ಹಾಗಾದ್ರೆ ಮತ್ತೆ ಇಲ್ಲಿ ನೋಡಿದಾಗ ಇಲ್ಲಿ ಎಷ್ಟು ಅಣುಗಳನ್ನ ನಾವು ತಗೊಂಡಿರ್ತೀವೋ ಅಷ್ಟೇ ಅಣುಗಳು ನಮಗೆ H+ ಅಯಾನ್ಗಳಾಗಿ ಸಿಗ್ತವೆ. ಹಾಗಾಗಿನೇ ಇದನ್ನ ಬಲವಾದ ಆಮ್ಲ ಅಂತ ಹೇಳಿ ಕರಿತೀವಿ. ಬಲವಾದ ಆಮ್ಲ ತುಂಬಾ ತುಂಬಾ ಹಾನಿಕಾರಕ. ಯಾವ ಸಬ್ಸ್ಟೆನ್ಸ್ ನಲ್ಲಿ ಈ H+ ಅಯಾನ್ಗಳು ಜಾಸ್ತಿ ಇರುತ್ತೋ ಅದು ತುಂಬಾ ತುಂಬಾ ಡೇಂಜರಸ್ ಆಗಿರುತ್ತೆ. ಹಾಗಾಗಿ ಇದನ್ನ ಅಪಾಯಕಾರಿ ಆಮ್ಲ ಅಂತ ಹೇಳ್ತೀವಿ. ಇದನ್ನ ನಾವು ತಿನ್ನಲ್ಲ, ಕುಡಿಯಲ್ಲ, ನಮ್ಮ ಹತ್ರನೂ ನಾವು ತರಲ್ಲ. ಅಕಸ್ಮಾತ್ ಈ H+ ಜಾಸ್ತಿ ಇರೋ ಆಮ್ಲ ಏನಾದ್ರೂ ನಮ್ ಚರ್ಮದ ಮೇಲೆ ಬಿದ್ರೆ ತುಂಬಾ ತುಂಬಾ ಅಪಾಯ ಉಂಟಾಗುತ್ತೆ. ಮುಂದೆ ಹೋಗ್ತಾ ಇದನ್ನ ನಾವು ಡೈಲ್ಯೂಟ್ ಮಾಡೋದ್ ಹೆಂಗೆ ಅಂತಾನು ಕರಿತೀವಿ. ಅದೇ ತರ ಇಲ್ಲಿ H+ ಅಯಾನ್ ಕಮ್ಮಿ ಇರೋ ಕಾರಣ
ಇದು ದುರ್ಬಲವಾಗಿರುತ್ತೆ. ಈ ವಿನಿಗರ್ನೆಲ್ಲ ನಾವು ಟೇಸ್ಟ್ ಮಾಡ್ತೀವಿ. ಈಗ ಇದಕ್ಕೆ ಒಂದೊಳ್ಳೆ ಉದಾಹರಣೆ ಅಂತ ಹೇಳಿದ್ರೆ HCl ನ ಹೊರತುಪಡಿಸಿ ನಾವಿಲ್ಲಿ H2SO4 HNO3 ಅಂತ ಬರ್ದಿರ್ತೀವಿ. ಇದನ್ ಬಿಟ್ಟು ಬೇರೆ ಆಮ್ಲಗಳು ಸಹ ಇರ್ತವೆ. ನಾವಿಲ್ಲಿ ಎರಡನ್ನ ಮಾತ್ರ ಬರ್ದಿರ್ತೀವಿ. ಇವೆರಡು ಸಂಪೂರ್ಣ ವಿಭಜನೆಗೆ ಒಳಗಾಗುತ್ತೆ. ಅದೇ ಭಾಗಶಃ ವಿಭಜನೆ ಅಂತ ಹೇಳಿದ್ರೆ ನಾನು ಎರಡು ಉದಾಹರಣೆ ಬರಿತೀನಿ. H2CO3 ಒಂದು, HF ಒಂದು. ಇದು ಭಾಗಶಃ ವಿಭಜನೆ ಆಗುತ್ತೆ. ಇದನ್ನ ಹೊರತುಪಡಿಸಿ ಬೇರೆ ಉದಾಹರಣೆನೂ ಇರುತ್ತೆ. ನಾನಿಲ್ಲಿ ಎರಡನ್ನ ಮಾತ್ರ ಬರ್ದಿರ್ತೀನಿ. ಇದೇ ತರ ಪ್ರತ್ಯಮ್ಲಗಳಿಗೂ ಸಹ ಇರುತ್ತೆ. ಬಲವಾದ ಪ್ರತ್ಯಮ್ಲ ಅಂದ್ರೆ NaOH. ಬಲವಾದ ಪ್ರತ್ಯಮ್ಲ ಅಂದಿದ ತಕ್ಷಣ ಇದು ಸಂಪೂರ್ಣ ವಿಭಜನೆ ಆಗುತ್ತೆ. ಅದೇ ತರ ನಾವು ದುರ್ಬಲವಾದ ಪ್ರತ್ಯಮ್ಲವನ್ನು ನೋಡ್ತೀವಿ. ವೀಕ್ ಬೇಸ್ ಅಂತ ಹೇಳಿದ್ರೆ NH4OH. ಇಲ್ಲಿ ಭಾಗಶಃ ವಿಭಜನೆ ಆಗುತ್ತೆ. ಅಂದ್ರೆ ಇಲ್ಲಿ ಮೈನಸ್ ಅಯಾನ್, ಋಣಾತ್ಮಕ ಅಯಾನ್ ಏನಿರುತ್ತೋ ಅದು ಪ್ಲಸ್ ಅಯಾನ್ ಜೊತೆ ಮತ್ತೆ ಸಂಯೋಜನೆಯಾಗಿ ಒರಿಜಿನಲ್ ಆಸಿಡ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಇಲ್ಲಿ ಭಾಗಶಃ ವಿಭಜನೆ ಅನ್ನೋದಾಗುತ್ತೆ. ಇನ್ನೊಂದ್ಸರಿ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಬಲವಾದ ಆಮ್ಲ ಮತ್ತೆ ಬಲವಾದ ಪ್ರತ್ಯಾಮ್ಲ. ಬಲವಾದ ಆಮ್ಲ ಬಂದು HCl, ಬಲವಾದ ಪ್ರತ್ಯಾಮ್ಲ ಬಂದು NaOH. ಅದೇ ತರ ದುರ್ಬಲವಾದ ಆಮ್ಲ ಪ್ರತ್ಯಾಮ್ಲ ಅಂದ್ರೆ NH4OH ಒಂದು, CH3COOH ಒಂದು. ಇದನ್ನ ನೀವು ರೀಕಾಲ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.